ಲೆಕ್ಕಕ್ಕೆ ಸಿಗದಷ್ಟು ಪುಸ್ತಕಗಳ ಅಧ್ಯಯನದ ಮೂಲಕ ಕನ್ನಡ ಸರಸ್ವತಿಯ ಆರಾಧಕ, ಅರ್ಚಕ, ನಡೆದಾಡುವ ಗ್ರಂಥಾಲಯ, ವಿಜ್ಞಾನದ ಕ್ಲಿಷ್ಟಕರ ವಿಷಯಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ತಿಳಿಸಿದ ತಜ್ಞ, ದೂರದರ್ಶನ ಇತಿಹಾಸದಲ್ಲಿ ದಾಖಲೆ ಸೃಷ್ಟಿಸಿದ ದಾಖಲೆ ಕರ್ತೃ ಎಂದೆಲ್ಲ ಹೆಸರು ಮಾಡಿರುವ ಡಾಕ್ಟರ್ ನಾ. ಸೋಮೇಶ್ವರ್ ಜನಿಸಿದ್ದು ಬೆಂಗಳೂರಿನಲ್ಲಿ. ಕೆಎಲ್ಇ ಸಂಸ್ಥೆಯ ಕಾಲೇಜಿನಿಂದ BSc ಪದವಿ, ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ MBBS ಪದವಿ, ಚೆನ್ನೈನ SRM ಸಂಸ್ಥೆಯಿಂದ ವೈದ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 35 ವರ್ಷಗಳ ಕಾಲ ಕೈಗಾರಿಕಾ ಕ್ಷೇತ್ರದಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸಿದರು. ಜನವರಿ 4, 2002 ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಥಟ್ ಅಂತ ಹೇಳಿ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸಿದರು. ಭಾರತೀಯ ಟೆಲಿವಿಷನ್ ಇತಿಹಾಸದಲ್ಲಿ ಸತತವಾಗಿ ಅಡೆತಡೆಯಿಲ್ಲದೆ 24 ವರ್ಷಗಳ ಕಾಲ ಪ್ರಸಾರವಾದ ಏಕೈಕ ಕಾರ್ಯಕ್ರಮ ಎಂದು ಥಟ್ ಅಂತ ಹೇಳಿ ಕಾರ್ಯಕ್ರಮ ಲಿಮ್ಕಾ ದಾಖಲೆ ಪುಸ್ತಕದಲ್ಲಿ ಸೇರ್ಪಡೆಗೊಂಡಿದೆ. ಈ ಕಾರ್ಯಕ್ರಮದ 5030 ಸಂಚಿಕೆಗಳು ಪ್ರಸಾರವಾಗಿವೆ. ಈ ಕಾರ್ಯಕ್ರಮದ ಮೂಲಕ ಸರಿ ಉತ್ತರ ಹೇಳಿದವರಿಗೆ ಇಲ್ಲಿಯ ತನಕ ವಿತರಿಸಲಾದ ಪುಸ್ತಕಗಳ ಸಂಖ್ಯೆ 65,500, ಕೇಳಲಾದ ಪ್ರಶ್ನೆಗಳ ಸಂಖ್ಯೆ 75,000. ಗಮನಿಸಬೇಕಾದ ಸಂಗತಿ ಎಂದರೆ ಈ 24 ವರ್ಷಗಳಲ್ಲಿ ಒಮ್ಮೆ ಕೇಳಿದ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಲ್ಲ, ಯಾವ ಪ್ರಶ್ನೆಯೂ ಪುನರಾವರ್ತನೆಯಾಗಿಲ್ಲ. ದೂರದರ್ಶನಕ್ಕಾಗಿ ವಿಜ್ಞಾನ, ಆರೋಗ್ಯ, ವೈದ್ಯಕೀಯ ವಿಷಯಗಳ ಮೇಲೆ 2,000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರ್ಮಿಸಿ ನಿರೂಪಿಸಿದ್ದಾರೆ. 75 ಕನ್ನಡ ಭಾಷೆಯಲ್ಲಿ 75, ಇಂಗ್ಲಿಷ್ ಭಾಷೆಯಲ್ಲಿ 4, 1 ಭಾಷಾಂತರ, 14 ಗ್ರಂಥ ಸಂಪಾದನೆ ಸೇರಿದಂತೆ ಒಟ್ಟು 99 ಪುಸ್ತಕಗಳನ್ನು ರಚಿಸಿದ್ದಾರೆ. 5 ಪುಸ್ತಕಗಳು ಮುದ್ರಣ ಹಂತದಲ್ಲಿವೆ. 700ಕ್ಕಿಂತಲೂ ಹೆಚ್ಚು ಲೇಖನ ಬರೆದ ನಾ. ಸೋಮೇಶ್ವರ್ ಜೀವನಾಡಿ ಎಂಬ ವೈದ್ಯಕೀಯ ಮಾಸಪತ್ರಿಕೆಯ ಸಂಪಾದಕರಾಗಿ, ಭಾರತೀಯ ವೈದ್ಯಕೀಯ ಸಂಸ್ಥೆಯ ಫೋಕಸ್ ಪತ್ರಿಕೆಯ ಸಂಪಾದಕರಾಗಿ, ನವ ಕರ್ನಾಟಕ ಪ್ರಕಾಶನದ ವಿಶ್ವಮಾನ್ಯರು ಸರಣಿಯ 150 ಪುಸ್ತಕಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಹೊಟ್ಟೆಯೊಳಗೊಂದು ಮಿದುಳು, ಸತ್ತ ಮೇಲೂ ಸಮಾಜ ಸೇವೆ, ಸ್ವಚ್ಛಮೇವ ಜಯತೆ, 7 ಸುತ್ತಿನ ಕೋಟೆಯಲ್ಲಿ 8 ಕೋಟಿ ಬಂಟರು, ಸುಣ್ಣ ಹಚ್ಚದಿರಿ ಹೆಣ್ಣ ಕೂಸಿನ ಕಣ್ಣಿಗೆ ಇವರು ಬರೆದ ಕೆಲವು ಪುಸ್ತಕಗಳು. ಕಳೆದ 20 ವರ್ಷದಿಂದ ರಾಯಚೂರು, ಯಾದಗಿರಿ, ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಓದಿದ್ದು ಮರೆಯುವುದು ಏಕೆ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡುತ್ತಿದ್ದಾರೆ. ಪ್ರಸ್ತುತ ಈ ಜಿಲ್ಲೆಗಳ ಮಕ್ಕಳಿಗಾಗಿ ನೆನಪು ಮತ್ತು ಕಲಿಕೆ ಎಂಬ ಕಾರ್ಯಕ್ರಮದಡಿ 10ನೇ ತರಗತಿ ಹಾಗೂ ದ್ವಿತೀಯ PUCಯ 6,000 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ವೈದ್ಯಕೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ನಾ. ಸೋಮೇಶ್ವರ್ ಅಮೆರಿಕದ ಅಕ್ಕ
ಸಿಂಗಪೂರ್, ಮಲೇಷಿಯಾ, ಆಸ್ಟ್ರೇಲಿಯಾ, ದುಬೈ, ಖತಾರ್ನಲ್ಲಿರುವ ಕನ್ನಡ ಸಂಘಗಳು ನಡೆಸುವ ಸಮ್ಮೇಳನಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BC ರಾಯ್ ಡಾಕ್ಟರ್ ಡೇ ಪ್ರಶಸ್ತಿ ಸೇರಿದಂತೆ ನಾ ಸೋಮೇಶ್ವರ್ ಅವರಿಗೆ ಸಂದ ಪ್ರಶಸ್ತಿಗಳ ಸಂಖ್ಯೆ 100ಕ್ಕಿಂತಲೂ ಹೆಚ್ಚು. ಅತ್ಯಂತ ಕಡು ಬಡತನದಿಂದ ಬಂದ ನಾ ಸೋಮೇಶ್ವರ್ ತಮ್ಮ PUC ದಿನಗಳಲ್ಲಿ ಸೋಪ್ ಫ್ಯಾಕ್ಟರಿಯಲ್ಲಿ ಡಬ್ಬಿಗಳಿಗೆ ತೇಪೆಯನ್ನ ಹಂಚುವ ಮೂಲಕ ದಿನಕ್ಕೆ ₹1, ದಿನಪತ್ರಿಕೆಗಳಿಗೆ ಕಾರ್ಟೂನ್ ಬರೆಯುವ ಮೂಲಕ ₹3, ಲೇಖನಗಳನ್ನ ಭಾಷಾಂತರ ಮಾಡುವ ಮೂಲಕ ₹10 ಸಂಪಾದಿಸಿ ಅದರಲ್ಲಿ ತನ್ನ ತಾಯಿಗೆ ಖರ್ಚಿಗೆಂದು ಅರ್ಧ ಹಣವನ್ನು ಕೊಟ್ಟು ಇನ್ನೂ ಅರ್ಧ ಹಣದಲ್ಲಿ ಉನ್ನತ ಶಿಕ್ಷಣವನ್ನ ಪೂರೈಸಿದರು. ಅವರ ಶಿಕ್ಷಕರು ಮಾಡಿದ ಹಣಕಾಸಿನ ಸಹಾಯದಿಂದ MBBS ಪದವಿ ಪೂರೈಸಿದ ನಾ ಸೋಮೇಶ್ವರ್ ಕೊಪ್ಪಳದ ಶ್ರೀ ಗವಿಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಹ್ವಾನ ಬಂದಿದೆ ಎಂದರೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದೇ ನಂಬುತ್ತೇನೆ ಎಂದು ಹೇಳುವ ನಾ ಸೋಮೇಶ್ವರ್ ಅವರು ಇನ್ನಷ್ಟು ಪುಸ್ತಕಗಳನ್ನ ಬರೆಯಲಿ, ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡಲಿ ಎಂದು ಹಾರೈಸುತ್ತಾ 2026ನೇ ಜಾತ್ರಾ ಮಹೋತ್ಸವದ ಸಮಾರೋಪದ ನುಡಿಗಾಗಿ ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನು ವೇದಿಕೆಗೆ ಇದೀಗ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಾ ಸೋಮೇಶ್ವರ್. ಇಲ್ಲ